ಎಕೋ ಮೋಡಲ್ಲಿ 182 ಕಿಲೋಮೀಟರ್ ತೋರಿಸ್ತಿದೆ, ಬಟ್ 182 ಬರುತ್ತಾ ಇದು? ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ಬರಲ್ಲ, 180 ಬರಲ್ಲ. ಅಂದ್ರೆ ಡಬಲ್ ಹೋದಾಗಲ್ಲ, ಡಬಲ್ ಹೋದಾಗ 140. ಅದೇನಾದ್ರೂ ಡಿಸ್ಪ್ಲೇ ಆನ್ ಆಗದೆ ಇರೋ ಅಂತ ಟೈಮಲ್ಲಿ ಅಥವಾ ಏನಾದ್ರೂ ನಮ್ಗೇನಾದ್ರೂ ಪ್ರಾಬ್ಲಮ್ ಆದ್ರೆ ಆ ಟೈಮಲ್ಲಿ ನಾವು ಈ ಸೆಂಟರ್ ಬಟನ್ ಮತ್ತೆ ರಿವರ್ಸ್ ಬಟನ್, ಬ್ರೇಕ್ 3 ಅಟ್ ಎ ಟೈಮ್ ಈ ತರ ಪ್ರೆಸ್ ಮಾಡ್ಕೊಂಡು 20 ಸೆಕೆಂಡ್ಸ್ ಇಟ್ಕೊಂಡ್ರೆ 5 ಮಿನಿಟ್ಸ್ ಬಿಟ್ಟು ಆನ್ ಮಾಡಬೇಕು. ಕೀ ಆಫ್ ಅಲ್ಲಿ ಇರಬೇಕು ಅಥವಾ ಕೀ ತೆಗ್ದಿರ್ಬೇಕು ಯಾರು ಹೇಳಿದ್ರು ಅಂತ ನನ್ನ ಕಂಪನಿಯವ್ರು ಹೇಳಿದಾರೆ. ನಾನು ಅದು ಓಕೆ ಓಕೆ ಓಕೆ. ಸೊ ಗೊತ್ತಾಯ್ತಲ್ಲ. ಸೊ ಆ ಥರ ನಿಮ್ಗೆ ಏನಾದ್ರು ಸಮಸ್ಯೆ ಆದ್ರೆ ಇದನ್ನ ಫಾಲೋ ಮಾಡಿ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಇನ್ನೊಂದು ಹೇಳ್ಬೇಕು, ನಾನು ಮುಂಚೆ ಕೆಲವೊಂದು ವಿಡಿಯೋಸ್ನ ನೋಡಿದ್ದೆ. ಈ ಡಿಕ್ಕಿ ಲಾಕ್ ಆಗಬೇಕು ಅಂದ್ರೆ ತುಂಬಾ ಜೋರಾಗಿ ಪುಷ್ ಮಾಡಬೇಕು, ಆ ಥರ ಏನೋ ಸಮ್ ಪ್ರಾಬ್ಲಮ್ ಇತ್ತು. ಅದನ್ನ ಇಲ್ಲಿ ಕರೆಕ್ಷನ್ ಮಾಡ್ಕೊಂಡಿದ್ದಾರೆ. ಈಗ ಈಸಿಯಾಗಿ ಸ್ಮೂತ್ ಆಗಿ ಲಾಕ್ ಆಗುತ್ತೆ ಮತ್ತೆ ಅನ್ಲಾಕ್ ಆಗುತ್ತೆ. ಸೊ ನೋಡಿ, ಯಾವ್ದಣ್ಣ ಗಾಡಿ? ಸಿಂಪಲ್ ಒನ್. ಸಿಂಪಲ್ ಒನ್ ಚೆನ್ನಾಗಿದೆ. ದುಡ್ಡು ಚೆನ್ನಾಗಿಲ್ವೇನಪ್ಪ? 1,84,000. ಕಾರೇ ತಗೋಬೋದಿತ್ತಲ್ಲ. ಏನಧ್ಯಕ್ಷರೇ ಲಾಯರ್ ಹಿಂಗ್ ವಾದ ಮಾಡ್ತಾವನೆ. AC ಹಾಕೊಂಡು ಆರಾಮಾಗಿ ಹೋಗ್ಬೋದಿತ್ತಪ್ಪ. ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ. ಕಾರ್ ಬಂದ್ರೆ ಅದಕ್ಕೆ ಪೆಟ್ರೋಲ್ ಹಾಕಿಸ್ಬೇಕಲ್ಲಪ್ಪ. ಪೆಟ್ರೋಲ್ ರೇಟ್ ನೋಡಿದ್ರೆ ಗಗನಕ್ಕೇರೈತೆ. ಹಾಕ್ಸ್ಕೊಂಡ್ರೆ ಆಯ್ತು. ದುಡ್ಡು ಯಾರು ನಿಮ್ಮ ಅಪ್ಪ ಕೊಡ್ತಾನೆ? A few moments later. ಹಾಯ್, ಹಲೋ, ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನೀವು ನೋಡ್ತಾ ಇದ್ರಲ್ಲ, ಸಿಂಪಲ್ ಒನ್ ಅಂದ್ರೆ ಎಲೆಕ್ಟ್ರಿಕ್ ವೆಹಿಕಲ್ ಅಲ್ಲಿ ತುಂಬಾ ಬೇಡಿಕೆಯಲ್ಲಿ ಇದ್ದಂತ ಒಂದು ಸ್ಕೂಟರ್. ಸೊ ನೋಡ್ತಾ ಇರಲ್ಲ, ಇದೇ ಸಿಂಪಲ್ ಒನ್. ಮಾರ್ಚ್ ಇಂದ ನಿಮ್ಗೆ ಆಲ್ಮೋಸ್ಟ್ ಎಷ್ಟು ಜನ ಬುಕ್ ಮಾಡಿದ್ರು ಎಲ್ರಿಗೂ ಬ್ಯಾಚ್ ವೈಸ್ ನಿಮ್ಗೆ ಡೆಲಿವರಿ ಕೊಡ್ತಾ ಇದಾರೆ. ಫ್ರಂಟ್ ಇಂದ ನೋಡ್ಬೋದು, ನಿಮ್ಗೆ ನೋಡೋ ಲುಕ್ ವೈಸ್ ಅಂತೂ ತುಂಬಾ ಆಸಮ್ ಆಗಿದೆ ನೋಡಿ. ಈ ಶಾರ್ಪಿ ಎಡ್ಜ್ ಏನಿದೆ ಇದು ನೋಡಕ್ಕೆ ಅಟ್ರಾಕ್ಟಿವ್ ಆಗಿದೆ. ಮತ್ತೆ ನೀವು ನೋಡ್ತಾ ಇರಲ್ಲ, ಇದು ಡ್ಯೂಯಲ್ ಸ್ಯಾಕ್ ಸಸ್ಪೆನ್ಷನ್, ಡ್ಯೂಯಲ್ ಸ್ಯಾಕ್ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್. ಮತ್ತೆ ನೀವು ನೋಡ್ಬೋದು, ಮತ್ತೆ ಅಲಾಯ್ ವೀಲ್ ನಿಮ್ಗೆ ಕಾಣಿಸುತ್ತೆ. ಹಾಗೆ ನೀವು ಟೈರ್ ನೋಡ್ತಾ ಇದ್ರೆ ನಿಮ್ಗೆ 12 ಇಂಚಸ್ ಟೈರ್ ಕಾಣುತ್ತೆ. ಮತ್ತೆ ಇದೇನು LED ಲೈಟ್ ನೋಡ್ತಾ ಇದ್ರು, ಈ ಲೈಟ್ ಅಂತೂ ತುಂಬಾ ನೋಡ್ಲಿಕ್ಕೆ ತುಂಬಾ ಸ್ಟೈಲಿಶ್ ಅಂಡ್ ಶಾರ್ಪಿ ಎಡ್ಜ್ ನಿಮ್ಗೆ ಸಿಗುತ್ತೆ. ರೈಡಾ? ಹೋಗ್ ಬನ್ನಿ, ಏನ್ ತೊಂದ್ರೆ ಇಲ್ಲ. ಪೆಟ್ರೋಲ್ ಏನ್ ಹಾಕ್ಸಂಗಿಲ್ವಲ್ಲ. ಬಟ್ ಹೆಲ್ಮೆಟ್ ಕಂಪಲ್ಸರಿ. ಹೆಲ್ಮೆಟ್ ಹಾಕಲ್ಲ. ಹಾ, ಹೆಲ್ಮೆಟ್ ತಗೊಂಡೋಗಿ. ಬಾಯ್ ಬಾಯ್. ಸ್ಪೀಡ್ ನೋಡ್ರೆ ಇವ್ನು ಸುಭಾಷ್ ಚಂದ್ರ ಬೋಸ್ ಆಗ್ಬೋದು. ಗಾಡ್ ಇಸ್ ಗ್ರೇಟ್. ಇವ್ನು ಹೋಗ್ತಾ ಇರೋ ಸ್ಪೀಡ್ ನೋಡಿದ್ರೆ ವಾಪಸ್ ಬರ್ತಾನೇನಪ್ಪ, ನನ್ಗೇನ ಡೌಟ್ ಅನ್ನಿಸ್ತಾ ಇದೆ. ನಿನ್ಗಿದು ಬೇಕಿತ್ತ ಮಗನೇ? ಎಲ್ಲ ಕೊಟ್ಬಿಟ್ನಲ್ಲ. ಇರ್ಲಿ ಬಿಡಿ, GPS ಇದೆ, ನಾವ್ಯಾಕೆ ತಲೆ ಕೆಡಿಸ್ಕೊಳೋಣ. ಅವ್ನ ಎಲ್ಲಿದ್ರು ಟ್ರ್ಯಾಕ್ ಮಾಡ್ಬೋದು. ಅಣ್ಣ ನೀನು ಸಾಮಾನ್ಯದೋನಲ್ಲಣ್ಣ. ಮತ್ತೆ ಇದು ಡ್ಯುಯಲ್ ಟೋನ್ ಕಲರ್. ಇದು ನೀವು ನೋಡ್ತಾ ಇರಲ್ಲ, 2 ಕಲರ್ ನಿಮ್ಗೆ ಮಿಕ್ಸ್ ಆಗಿರುತ್ತೆ. ನೀವು ಒಂದು ಗ್ರೇ ಕಲರ್ ಮತ್ತೆ ಇದು ನಮ್ಮ ರೆಡ್ ಕಲರ್, ಈ 2 ಸೇರಿ ಕಲರ್ ನ ಮಿಕ್ಸ್ ಮಾಡಿ ಒಂದು ಗಾಡಿನ ರೆಡಿ ಮಾಡಿದ್ದಾರೆ. ಇದಕ್ಕೆ ಸ್ವಲ್ಪ ಅಮೌಂಟ್ ಜಾಸ್ತಿ ಆಗುತ್ತೆ. ಸಿಂಗಲ್ ಟೋನ್ ಕಲರ್ಗೂ ಮತ್ತೆ ಡ್ಯುಯಲ್ ಟೋನ್ ಕಲರ್ಗೂ ವ್ಯತ್ಯಾಸ ಇರುತ್ತೆ. ಈ ಡ್ಯುಯಲ್ ಟೋನ್ ಕಲರ್ ಬೇಕು ಅಂದ್ರೆ ಸ್ವಲ್ಪ ಅಮೌಂಟ್ ಜಾಸ್ತಿ ಆಗುತ್ತೆ. ಆಯ್ತು ಬಿಡು. ಓಕೆ, ನೀವು ನೋಡ್ತಾ ಇರಲ್ಲ, ಇದು ಸ್ಮಾಲ್ ಏರ್ ವಿಂಡ್ಸ್ ತರ ಮಾಡಿದ್ದಾರೆ, ಡಿಸೈನ್ ಮಾಡಿದ್ದಾರೆ. ಯಾಕಪ್ಪ ಅಂದ್ರೆ ಇಲ್ಲಿ ಗಾಡಿ ರನ್ ಆಗ್ಬೇಕಾದ್ರೆ ಗಾಳಿ ಪಾಸ್ ಆಗಿ ಬ್ಯಾಟ್ರಿ ಕೂಲ್ ಆಗಿ ಇಡಕ್ಕೆ ಹೆಲ್ಪ್ ಮಾಡುತ್ತೆ. ಆತರ ಒಂದು ಟೆಕ್ನಾಲಜಿ ಯೂಸ್ ಮಾಡಿದ್ದಾರೆ. ಈಗ ಸೈಡ್ ಪ್ರೊಫೈಲ್ ಇಂದ ನೋಡ್ತಾ ಇರ್ಬೋದು, ನಿಮ್ಗೆ ಆಲ್ಮೋಸ್ಟ್ ಇದು ತರನೇ ಕಾಣಿಸುತ್ತೆ. ಆದ್ರೆ ನಾವು ಫಸ್ಟ್ ಎಲ್ಲ ನಾವು ಇದು ಸ್ಟಾರ್ಟಿಂಗ್ ಬಿಟ್ಟಾಗ ನಾವೆಲ್ಲ ಅನ್ಕೊಂಡಿದ್ವಿ ತರನೇ ಇದೆ, ಸೊ ಏತರ ತಮ್ಮನೆ ಅಂತ ಅನ್ಕೋತಾ ಇದ್ವಿ. ಆದ್ರೆ ಈಗ ನೋಡಿದಾಗ ಅನ್ಸುತ್ತೆ ತಮ್ಮ ಅಲ್ಲ, ಇದು ಅವ್ರ ಅಣ್ಣ ಅಂತ ಅನ್ಸುತ್ತೆ. ಯಾಕೆ ಅಂದ್ರೆ ಅದಕ್ಕಿಂತ ಒಂದು ಲೆವೆಲ್ ಲುಕ್ ವೈಸ್ ತುಂಬಾನೇ ಚೆನ್ನಾಗಿದೆ. ಬರೀ ಇಂತದೆಯಾ? ಓಕೆ, ನೀವು ಇಲ್ಲಿ ಫುಟ್ ಬೋರ್ಡ್ ನೋಡ್ಬೋದು. ಈ ಫುಟ್ ಬೋರ್ಡ್ ಅಲ್ಲಿ ನಿಮ್ಗೆ ತುಂಬಾ ಕಂಜೆಸ್ಟೆಡ್ ಆಗಿದೆ. ಮತ್ತೆ ಏತರ್ಗೆ ಕಂಪೇರ್ ಮಾಡಿದ್ರು ಇದು ತುಂಬಾ ಚಿಕ್ಕದಾಗಿ ಕಾಣಿಸುತ್ತೆ. ಒಂದು ಕಾಲ್ ಇಟ್ಕೊಂಡ್ರೆ ನಿಮ್ಗೆ ಕಂಫರ್ಟ್ ಅಂತ ಅನ್ಸೋದಿಲ್ಲ. ಇದು ಒಂದು ನೆಗೆಟಿವ್. ಮತ್ತೆ ಇನ್ನ ಈ ಓವರ್ ಆಲ್ ಗಾಡಿನ ನೀವು ನೋಡ್ತಾ ಇದ್ರೆ ನಿಮ್ಗೆ ಒಂದು ಸೆಂಟರ್ ಸ್ಟ್ಯಾಂಡ್ ಈ ಗಾಡಿಗಳಲ್ಲಿ ಇಲ್ಲ. ಅದು ಒಂದು ನೆಗೆಟಿವ್ ಅಂತಾನೆ ಹೇಳ್ಬೋದು. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? ನೀವು ಮೋಟರ್ ನೋಡ್ತಾ ಇರಲ್ಲ, ಇದೇ ಮೋಟರು, ಸೆಂಟರ್ ಮೌಂಟೆಡ್ ಮೋಟರ್. ಇದನ್ನ PMS ಮೋಟರ್ ಅಂತ ಕರೀತಾರೆ, ಅಂದ್ರೆ ಪರ್ಮನೆಂಟ್ ಮ್ಯಾಗ್ನೆಟಿಕ್ ಸಿಂಕ್ರನೈಸ್ ಮೋಟರ್ ಅಂತ. ಸೆಂಟ್ರಲ್ ಇದೆ. ಇದು 8.5 ಕಿಲೋವ್ಯಾಟ್ ಪೀಕ್ ಪವರ್ ಇರುತ್ತೆ. ಮತ್ತೆ ನೀವು ಸಸ್ಪೆನ್ಷನ್ ಇದೆಯಲ್ಲ, ಸಿಂಗಲ್ ಸಸ್ಪೆನ್ಷನ್. ಸೊ ಲೈಕ್ ಏತರಲ್ಲೂ ಅಷ್ಟೇ, ಮಾನೋಸ್ಯಾಕ್ ಸಿಂಗಲ್ ಸಸ್ಪೆನ್ಷನ್ ಬ್ಯಾಕ್ ಸೈಡ್. ಸಸ್ಪೆನ್ಷನ್ ವೈಸ್ ಎಲ್ಲ ಹೇಗಿದೆ ಮತ್ತೆ ಅದು ಓಡಿಸಿ ನೋಡೋಣ. ಬಟ್ ಗಾಡಿ ಏನ್ ಗೊತ್ತಾ, ಇದನ್ನ ಓಡ್ಸಕ್ಕೆ ಅಂತ ಏನು ತುಂಬಾ ವೆಯ್ಟ್ ಗಾಡಿ ಅಂತ ಅನ್ಸಲ್ಲ. ತುಂಬಾ ಸ್ಮೂತ್ ಆಗಿ ಹೋಗುತ್ತೆ. ಬಹಳ ಲೈಟ್ ವೆಯ್ಟ್ ಇದೆ ಅಂತಾನೆ ಅನ್ಸುತ್ತೆ, ಹೆವಿ ಅಂತಾನೆ ಏನ್ ಅನ್ಸಲ್ಲ. ನಿಮ್ಗೆ ಸ್ಮೂತ್ ಆಗಿ ಮೂವ್ ಆಗುತ್ತೆ ಗಾಡಿ.
ಹಾಗೆ ನೀವು ರೇರ್ ವೀಲ್ ಗೆ ಬಂದ್ರೆ ನಿಮ್ಗೆ 12 ಇಂಚಸ್ ಟ್ಯೂಬ್ಲೆಸ್ ಟೈರ್ ನ ನೋಡಬಹುದು. ವೀಲು, ಅಲೈ ವೀಲು ಮತ್ತೆ ಡಿಸ್ಕ್ ಬ್ರೇಕ್ ನಿಮ್ಗೆ ನೋಡೋಕೆ ಸಿಗುತ್ತೆ. ಮತ್ತೆ ನಿಮ್ಗೆ ಬೆಲ್ಟ್ ವಿಚಾರಕ್ಕೆ ಬಂದ್ರೆ ನಿಮ್ಗೆ ತರ ನೋಡ್ತಿರಲ್ಲ ಅದೇ ತರ ಒಂದು ಬೆಲ್ಟ್ ನೀವು ಇದರಲ್ಲಿ ನೋಡಬಹುದು. ಮತ್ತೆ ಬೆಲ್ಟ್ ನ ಸೈಜ್ ನೋಡಿದಾಗ ನಿಮ್ಗೆ ಅದಕ್ಕಿಂತ ಸ್ವಲ್ಪ ದೊಡ್ಡ ಸೈಜ್ ಅಂತ ಅನ್ಸುತ್ತೆ. ಮತ್ತೆ ಇನ್ನೊಂದ್ ಏನಂದ್ರೆ ಇದನ್ನ ಬೆಲ್ಟ್ ಹಾಗೆ ಕಾಣೋ ತರ ಬಿಡೋದ್ರ ಬದಲು ಇದಕ್ಕೆ ಒಂದು ಕವರ್ ಕೊಟ್ಟಿದ್ರೆ ನೀವು ಇದು ತುಂಬಾ ಸೇಫ್ಟಿ ಆಗಿರ್ತಾ ಇತ್ತು. ಬೆಲ್ಟ್ ಅಷ್ಟು ಈಸಿಯಾಗಿ ಕಟ್ ಆಗ್ತಿರ್ಲಿಲ್ಲ, ಮತ್ತೆ ಮಡ್ ಇದ್ದಾಗ ನಾಯ್ಸ್ ಬರ್ತಿರ್ಲಿಲ್ಲ ಅಂತ ಹೇಳ್ಬೋದು. ಯಾಕೆಂದ್ರೆ ಏತರಲ್ಲೂ ಇದೇ ಪ್ರಾಬ್ಲಮ್ ಇದೆ, ಮತ್ತೆ ಇದರಲ್ಲೂ ಅದೇ ಪ್ರಾಬ್ಲಮ್ ಬರುತ್ತೆ ಅಂತ ಅನ್ಸುತ್ತೆ. ಯಾಕಂದ್ರೆ ನನಗೆ ಈ ತರ ಆಗಿತ್ತು ಎಕ್ಸ್ಪೀರಿಯನ್ಸ್. ಕಲ್ಲು ಹೊಡೆದು ಬೆಲ್ಟ್ ಕಟ್ ಆಗಿತ್ತು, ಬಟ್ ಕಂಪ್ನಿಯವರೇ ಚೇಂಜ್ ಮಾಡಿ ಕೊಟ್ಟಿದ್ರು ವಾರಂಟಿನಲ್ಲಿ. ಸೊ ಅದು ಒಂದು ನೆಗೆಟಿವ್. ಆಕ್ಚುಲಿ ಬೆಲ್ಟ್ ನ ಕವರ್ ಮಾಡಿದ್ರೆ ಒಳ್ಳೇದು ಅಂತ ನನ್ನ ಅಭಿಪ್ರಾಯ ಅಷ್ಟೇ. ಬ್ಯಾಕ್ ಸೈಡ್ ಲುಕ್ ನೋಡಿದ್ರೆ ನಿಮ್ಗೆ ತರ ಏನ್ ನೋಡ್ತಿರೋ ಅದಕ್ಕಿಂತ ಒಂದು ಕೈ, ನಾನಾಗ್ಲೇ ಹೇಳ್ದಂಗೆ ಅವ್ರ ಅಣ್ಣ ಅಂತ ಹೇಳ್ಬೋದು. ಯಾಕಂದ್ರೆ ಅದಕ್ಕಿಂತ ತುಂಬಾ ಶಾರ್ಪಿ ಎಡ್ಜು. ಈ ಎಡ್ಜಸ್ ಇದೆಯಲ್ಲ ತುಂಬಾ ಚೆನ್ನಾಗಿದೆ ಡಿಸೈನ್. ಮತ್ತೆ ನೈಟ್ ಈ ಲೈಟ್ ಎಲ್ಲ ಆನ್ ಆದಾಗ ಬ್ಯಾಕ್ ಸೈಡ್ ಟೈ ಲ್ಯಾಂಪ್ ಆನ್ ಆದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಬ್ರದರ್ ಹೆಂಗನಿಸ್ತು ಸಿಂಪಲ್ ಒನ್? ನಮ್ಮ ಮಗ ಹುಟ್ಟಿದಾಗಲೇ ಚೆನ್ನಾಗಿದೆ, ಸುಮ್ಮನೆ ಫ್ಯಾನ್ ಟಿಪಿಕಲ್ ಕನ್ನಡಿಗ. ಓಕೆ, ನಮ್ದು ನೋಡಿದಿರಾ ಪಬ್ಲಿಕ್ ಚಾಯ್ಸ್ ಕನ್ನಡ? ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? ನಿಮ್ಗೆ ಓವರ್ ಆಲ್ ಏನಾದ್ರೂ ಇಂಪ್ರೂವೈಸ್ ಮಾಡ್ಕೋಬೇಕು ಅಂತ ಅನ್ಸಿದ್ರೆ ಏನ್ ಅನ್ಸುತ್ತೆ ನಿಮ್ಗೆ? ಇಂಪ್ರೂವೈಸ್ ಮಾಡ್ಕೋಬೇಕು ಅಂದ್ರೆ ಅದೇ ಸ್ವಲ್ಪ ಆಫ್ ಆಗುತ್ತಲ್ಲ ಕೆಲವೊಂದ್ಸರಿ ಡಿಸ್ಪ್ಲೇ ಅದು ಇದ್ ಮಾಡ್ಬೇಕು. ಸಿಸ್ಟಮ್ ಅಪ್ಡೇಟ್ ಸ್ವಲ್ಪ ಮಾಡ್ಬೇಕು. ಚಾರ್ಜ್ ತುಂಬಾ ಅವ್ರು ಹೇಳಿದ್ರು ಸ್ಟಾರ್ಟಿಂಗ್ ಹೇಳಿದಾಗ 4 ಅಥವಾ 5 ಅವರ್ಸ್ ತಗೊಳುತ್ತೆ ಅಂತ. ಇವಾಗ 6 to 7 ಅವರ್ಸ್ ತಗೋತಾ ಇದೆ ಫುಲ್ ಚಾರ್ಜ್ಗೆ, ಫುಲ್ ಡೆಡ್ ಆದಾಗ ಆತರ ಆಗುತ್ತೆ. ಮತ್ತೆ ಇದು ಈ ಮಳೆಯಲ್ಲಿ ಓಡಿಸಿದಾಗ ಇಲ್ಲಿಗೆಲ್ಲ ಸ್ವಲ್ಪ ಮಣ್ಣು ಸಿಡಿಯುತ್ತೆ ಇಲ್ಲಿಗೆಲ್ಲ. ಅದು ಮತ್ತೆ ಸೆಂಟ್ರ್ ಸ್ಟ್ಯಾಂಡ್ ಮೇನ್ ಬೇಕಾಗಿತ್ತು. ಟೈರ್ ಅಥವಾ ಏನಾದ್ರು ಚೇಂಜ್ ಮಾಡಿದಾಗ ಪಂಚರ್ ಆದಾಗ ಬ್ಯಾಕ್ ತರ ಹಾಕಾಗುತ್ತೆ. ಸೆಂಟ್ರ್ ಸ್ಟ್ಯಾಂಡ್ ರಿಕ್ವೈರ್ಮೆಂಟ್ ಇದೆ, ಸೊ ಅದೊಂದು ಬೇಕು ಅನ್ಸ್ತು. ಡಿಕ್ಕಿ ಸ್ಪೇಸ್ ಎಷ್ಟಿದೆ ನೋಡೋಣ. 30 ಲೀಟರ್ ಡಿಕ್ಕಿ ಸ್ಪೇಸ್ ಇದೆಯಂತೆ, ಬೂಟ್ ಸ್ಪೇಸ್. ಓಪನ್ ಮಾಡಿ ನೋಡೋಣ. ಇದನ್ನ ಡಿಕ್ಕಿ ತೆಗಿಬೇಕು ಅಂದ್ರೆ ಸಿಂಪಲ್. ಮಾಮೂಲಿ ಮುಂಚೆ ಎಲ್ಲ ನಾವು ಆಕ್ಟಿವಾದಲ್ಲ ಇದ್ವಲ್ಲ, ಈಗ ಲೆಫ್ಟ್ ಗೆ ಈ ತರ ಟರ್ನ್ ಮಾಡಿದ್ರೆ ಡಿಕ್ಕಿ ಓಪನ್ ಆಗುತ್ತೆ ನೋಡಿ. ಸ್ಪೇಸ್ ಓಕೆ, ನಿಮ್ಗೆ ಏತರ್ಗಿಂತ ಬೆಟರ್ ಇದೆ. 30 ಲೀಟರ್ ಬೂಟ್ ಸ್ಪೇಸ್ ಇದೆ. ಇನ್ನ ಇದೆ ನಿಮ್ಮ ರಿಮೂವಬಲ್ ಬ್ಯಾಟ್ರಿ. ಇದನ್ನ ಜಸ್ಟ್ ಪುಷ್ ಮಾಡಿ, ಈ ತರ ಪುಷ್ ಮಾಡಿ ಬ್ಯಾಟ್ರಿನ ರಿಮೂವ್ ಮಾಡ್ಬೋದು ನೋಡಿ. ಸ್ವಲ್ಪ ವೆಯ್ಟ್ ಇದೆ ಬ್ಯಾಟ್ರಿ, ತುಂಬಾ ಸ್ಮೂತ್ ಆಗಿ ರಿಮೂವ್ ಮಾಡ್ಬೇಕಾಗುತ್ತೆ. ಕ್ಯಾರಿ ಮಾಡುವಂತ ಒಂದು ಬ್ಯಾಟ್ರಿ, ಫಿಕ್ಸ್ಡ್ ಬ್ಯಾಟ್ರಿ ಮತ್ತೆ ಇದು ರಿಮೂವಲ್ ಬ್ಯಾಟ್ರಿ ಎರಡು ಸೇರಿ ನಿಮ್ಗೆ 5 ಕಿಲೋವಾಟ್ ಬರುತ್ತೆ. ಈಗ ನೀವು ಆಗ್ಲೇ ನೀವು ಬ್ಯಾಟ್ರಿ ನೋಡಿದ್ರಲ್ಲ, ಸೊ ಮೈನ್ ಬ್ಯಾಟ್ರಿ ಬಂದು ನಿಮ್ಗೆ ಇಲ್ಲಿ ಮೌಂಟ್ ಆಗಿರುತ್ತೆ, ಈ ಸೆಂಟ್ರಲ್ ಮೌಂಟ್ ಆಗಿರುತ್ತೆ. ಮತ್ತೆ ಇದು ರಿಮೂವಬಲ್ ಬ್ಯಾಟ್ರಿ, ಅಂದ್ರೆ ನಿಮ್ಗೆ ಎಮರ್ಜೆನ್ಸಿ ಪರ್ಪಸ್ಗೆ ನೀವೇನಾದ್ರು ಫಸ್ಟ್ ಫ್ಲೋರ್ ಇದ್ರೆ ಎಮರ್ಜೆನ್ಸಿಗೆ ರಿಮೂವ್ ಮಾಡ್ಕೊಂಡು ಹೋಗಿ ಚಾರ್ಜ್ ಮಾಡ್ಕೋಬಹುದು. ಗ್ರೀನ್ ಕಲರ್ ಇದ್ರೆ ಫುಲ್ ಇದೆ ಅಂತ. ಅದು ಓಡ್ಬೇಕಾದ್ರೆ ಫಸ್ಟ್ ಮೇನ್ ಬ್ಯಾಟ್ರಿ ಹೇಳ್ಕೊಳ್ಳುತ್ತೆ. ಮೇನ್ ಬ್ಯಾಟ್ರಿ ಹೇಳ್ಕೊಂಡ್ಮೇಲೆ ಅದು ಖಾಲಿ ಆದ್ಮೇಲೆ ಇದು ತಗೊಳುತ್ತೆ. ಇನ್ನ ನೀವು ಇದು ನೋಡ್ತಾ ಇದ್ರೆ ಇದು ಚಾರ್ಜಿಂಗ್ ಪೋರ್ಟ್. ಸೊ ಸೇಮ್, ಯಾಕಂದ್ರೆ ಬ್ರದರ್ಸ್ ಅಲ್ಲ ಇಬ್ರು, ಅದೇ ತರನೇ ಇದೆ. ನಿಮ್ಗೆ ಏತರ್ ಪೋರ್ಟ್ ನ ಇದಕ್ಕೆ ಹಾಕ್ಬೋದು. ಆಕ್ಚುಲಿ ಏತರದ್ದು ಚಾರ್ಜಿಂಗ್ ಇದೆಯಲ್ಲ ಅದನ್ನೇ ಹಾಕ್ಬೋದು, ಪ್ಲಗ್ ನೇ ಹಾಕ್ಬೋದು. ಇದೇನಾದ್ರೂ ಡಿಸ್ಪ್ಲೇ ಆನ್ ಆಗದೆ ಇರೋ ಅಂತ ಟೈಮಲ್ಲಿ ಅಥವಾ ಏನಾದ್ರೂ ನಮ್ಗೇನಾದ್ರೂ ಪ್ರಾಬ್ಲಮ್ ಆದ್ರೆ ಆ ಟೈಮಲ್ಲಿ ನಾವು ಈ ಸೆಂಟರ್ ಬಟನ್ ಮತ್ತೆ ರಿವರ್ಸ್ ಬಟನ್, ಬ್ರೇಕ್ 3 ಅಟ್ ಎ ಟೈಮ್ ಈ ತರ ಪ್ರೆಸ್ ಮಾಡ್ಕೊಂಡು 20 ಸೆಕೆಂಡ್ಸ್ ಇಟ್ಕೊಂಡ್ರೆ ಆಮೇಲೆ ಆಫ್ಟರ್ 5 ಮಿನಿಟ್ಸ್ ಬಿಟ್ಟು ಆನ್ ಮಾಡ್ಬೇಕು. ಕೀ ಆಫ್ ಅಲ್ಲಿ ಇರಬೇಕು ಅಥವಾ ಕೀ ತೆಗ್ದಿರ್ಬೇಕು. ಆ ಟೈಮಲ್ಲಿ ಕೀ ಆಫ್ ಇರಬೇಕು, ಕೀ ಆಫ್ ಅಲ್ಲೇ ಇರಬೇಕು. ಆನ್ ಅಲ್ಲಿ ಇದ್ದಾಗೆಲ್ಲ ಮಾಡಕ್ ಹೋಗ್ಬಾರ್ದು ಅಂತ ನನ್ನ ಕಂಪನಿಯವ್ರು ಹೇಳಿದಾರೆ. ನಾನು ಓಕೆ ಓಕೆ ಓಕೆ. ಸೊ ಗೊತ್ತಾಯ್ತಲ್ಲ. ಸೊ ಆತರ ನಿಮ್ಗೆ ಏನಾದ್ರು ಸಮಸ್ಯೆ ಆದ್ರೆ ಇದನ್ನ ಫಾಲೋ ಮಾಡಿ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ನಿಮ್ಗೆ ಈಗ ಆತರ ಆನ್ ಆದ ತಕ್ಷಣ ನಿಮ್ಗೆ ಸಿಂಪಲ್ ಒಂದು ಲೋಗೋ ಮತ್ತೆ ಇದು ಬರುತ್ತೆ. ಸೊ ನಿಮ್ಗೆ ಫಸ್ಟ್ ನಿಮ್ಗೆ ಡಿಸ್ಪ್ಲೇ ನಲ್ಲಿ ನೀವು ನೋಡ್ತಾ ಇದ್ರಲ್ಲ, ನಿಮ್ಗೆ ಎಕೋ ಮೋಡು, ರೈಡ್ ಮೋಡು ಮತ್ತೆ ಡ್ಯಾಶ್ ಬೋರ್ಡು ಮತ್ತೆ ಸೋನಿಕ್ ಮೋಡ್ ಅಂತ ನಿಮ್ಗೆ ಯಾವ್ಯಾವ ಮೋಡಲ್ಲಿ ಎಷ್ಟು ರೇಂಜ್ ಬರುತ್ತೆ ಇನ್ನ ಅಂತ ತೋರಿಸುತ್ತೆ. ರಿಮೈನಿಂಗ್ ರೇಂಜು ಈಗ ನಾವು ಎಕೋ ಮೋಡಲ್ಲಿ 182 ಕಿಲೋಮೀಟರ್ ತೋರಿಸ್ತಿದೆ, ಬಟ್ 182 ಬರುತ್ತಾ? ಇದು ಬರಲ್ಲ, 180 ಬರಲ್ಲ. ಟೋಟಲ್ ಚಾರ್ಜ್ ಅಲ್ಲಿ 150 ಬರುತ್ತೆ. 150 ಬರುತ್ತೆ ನಮ್ದು ಆತರ ಬರುತ್ತೆ. ಓಕೆ ಓಕೆ. ಅಂದ್ರೆ ಡಬಲ್ ಹೋದಾಗಲ್ಲ, ಡಬಲ್ ಹೋದಾಗ 140 ಅಷ್ಟೇನೆ. 145 ಎಕೋದಲ್ಲೇ ಸಫಿಶಿಯಂಟ್ ಆಗಿ ಹೋಗ್ಬೋದು, ಆರಾಮ್ಸೆ ಹೋಗ್ಬೋದು. ನಿಮಗೆ ಅಪ್ ಟು 50 ರೀಚ್ ಆಗಿದೆ ನೋಡಿ. ಸೊ ನೈಸ್. ಇನ್ನ ರೈಡ್ ಮೋಡ್ ಅಲ್ಲಿ ಅಂದ್ರೆ ಇವಾಗ ನಿಮಗೆ ರೈಡ್ ಮೋಡ್ ಹೋಗ್ತಾ ಇದೀನಿ ನೋಡಿ. ರೈಡ್ ಮೋಡ್ ತೋರಿಸ್ತಾ ಇದೆ. ಇದು ಹಕ್ಕಿ ಅಲ್ಲ ಆದ್ರೆ ಹಾರೈತಲ್ಲ, ಇದು ಗೋಳಿ ಅಲ್ಲ ಆದ್ರೆ ಕೊಂಬೈತಲ್ಲ. 68 ರೈಡ್ ಮೋಡ್ 68 ವರೆಗೂ ರೀಚ್ ಆಗಿದೆ. ಆಲ್ಮೋಸ್ಟ್ ಒಂದು 70 ರೀಚ್ ಆಗಬಹುದು. ಮೋಡ್ ಚೇಂಜ್ ಮಾಡ್ಕೊಂಡ್ರೆ ನಿಮ್ಗೆ ಕಮ್ಮಿ ಆಗ್ತಾ ಹೋಗುತ್ತೆ. ಡ್ಯಾಶ್ ಮೋಡ್ ಅಲ್ಲಿ ನಿಮ್ಗೆ 106. ಈ ಮೋಡ್ ಅಲ್ಲಿ ಓಡಿಸೋದು ತುಂಬಾನೇ ಕಷ್ಟ, ತುಂಬಾ ಸ್ಪೀಡ್ ಇರುತ್ತೆ ನೋಡಿ. ಸೈಕ್ ಆಗಿ ಪಿಕಪ್ ತಗೊಳುತ್ತೆ. ವಾವ್, 70 ಈಸಿಯಾಗಿ 70 ರೀಚ್ ಆಯ್ತು. 76 ಆಗಲ್ಲಪ್ಪ,
ಸಾಕು. ಸೋನಿಕ್ ಮೋಡ್ 87 ಆಲ್ಮೋಸ್ಟ್ ರೈಡ್ ಮೋಡಲ್ ಸಫಿಶಿಯಂಟ್. ಯಾಕಂದ್ರೆ ಸೋನಿಕ್ ಮೋಡ್ ಅಂದ್ರೆ ಅದು ತುಂಬಾ ಭಯಂಕರ ಸ್ಪೀಡ್ ಇರುತ್ತೆ, ಆ ಗಾಡಿ ಕಂಟ್ರೋಲೇ ಮಾಡಕ್ಕಾಗಲ್ಲ, ಆ ಲೆವೆಲ್ಗೆ ಇರುತ್ತೆ. ಸೋನಿಕ್ ನೋಡಿ ಇನ್ಸ್ಟೆಂಟ್ ಪಿಕಪ್. ಅಷ್ಟೇ ಗುರು, ಇನ್ನೂ ಆಗಲ್ಲ. ಓನರ್ಶಿಪ್ ಯಾರ ಹೆಸರಲ್ಲಿ ಇದೆ ಗಾಡಿ ರಿಜಿಸ್ಟ್ರೇಷನ್ ನಂಬರ್ ಎಲ್ಲ ಸಿಗುತ್ತೆ ಇದರಲ್ಲಿ. ಇನ್ನು ಅದು ಬಿಟ್ಟರೆ ಮೈ ವೆಹಿಕಲ್ ಅಲ್ಲಿ ಚಾರ್ಜಿಂಗ್ ಪರ್ಸೆಂಟೇಜ್ ಎಷ್ಟಿದೆ ಅದು ತೋರಿಸುತ್ತೆ. ಇಲ್ಲಿ ಮೈನ್ ಬ್ಯಾಟ್ರಿ ಬಂದು ನಿಮಗೆ ಅದ್ರಲ್ಲಿ ನಿಮ್ಗೆ ಏನು ಫುಟ್ಬೋರ್ಡ್ ಅಲ್ಲಿ ಇದಾಗ ಫಿಕ್ಸ್ ಆಗಿರುತ್ತಲ್ಲ, ಆ ಬ್ಯಾಟ್ರಿ ನಿಮಗೆ 92% ಚಾರ್ಜ್ ಆಗಿದೆ. ಇದು ಪೋರ್ಟೇಬಲ್ ನಾನು ತೋರಿಸಿದ್ನಲ್ಲ, ಅದು 100% ಚಾರ್ಜ್ ಆಗಿದೆ. ಫಸ್ಟ್ ಇದು ಖಾಲಿಯಾಗಿ ಆಮೇಲೆ ಇದು ಯೂಸ್ ಆಗುತ್ತೆ. ಸೊ ಇದು ನಿಮಗೆ ಡಿಸ್ಟೆನ್ಸ್ ಬಂದು 4585 ಕಿಲೋಮೀಟರ್ ಓಡಿಸಿದ್ದಾರೆ. ಇನ್ನ ಕನೆಕ್ಟಿವಿಟಿ ಬಂದು ನೀವು ಸದ್ಯಕ್ಕೆ ಯಾವುದು ಅಪ್ಡೇಟ್ ಬಿಟ್ಟಿಲ್ಲಂತೆ. ಸೊ ನಿಮಗೆ ಬಿಟ್ರೆ ನಿಮಗೆ ಬ್ಲೂಟೂತ್ ಕನೆಕ್ಟಿವಿಟಿ ಬರುತ್ತೆ. ಇನ್ಕಮಿಂಗ್ ಕಾಲ್ಸ್ ಅಂದ್ರೆ ಬ್ಲೂಟೂತ್ ಕನೆಕ್ಟ್ ಆದ್ರೆ ನಿಮಗೆ ಕಾಲ್ಸ್ ಎಲ್ಲ ಇಲ್ಲೇ ರಿಸೀವ್ ಮಾಡ್ಕೋಬಹುದು. ಸಾಫ್ಟ್ವೇರ್ ಅಪ್ಡೇಟ್ ಆದ್ರೆ ಆಗಿಲ್ಲ ಸದ್ಯಕ್ಕೆ. ಅದು ಬಿಟ್ರೆ ಎಮರ್ಜೆನ್ಸಿ ಕಾಂಟ್ಯಾಕ್ಟ್ ನಂಬರ್ ಇದು ತೋರಿಸುತ್ತೆ ನಿಮಗೆ. ಇನ್ನು ಸಿಸ್ಟಮ್ ಇನ್ಫಾರ್ಮೇಶನ್ ಅಪ್ಡೇಟ್ ಬೇಕಾದ್ರೆ ಇಲ್ಲಿ ಬರುತ್ತೆ, ಅವಾಗ ನಾವು ಇದು ಮಾಡ್ಬಿಡೋದು, ನೀವು ಇದನ್ನ ಅಪ್ಡೇಟ್ ಮಾಡ್ಕೋಬಹುದು. ಸೊ ಇದು ಬಂದು ನಿಮಗೆ ಇಷ್ಟು ಸ್ಮಾರ್ಟ್ ಫೀಚರ್ಸ್. ಇನ್ನು ಇದರಲ್ಲಿ ನಿಮಗೆ ಗೂಗಲ್ ಮ್ಯಾಪಿಂಗ್ ಒಂದಿದೆ, ಅದು ನೋಡೋಣ ವರ್ಕ್ ಆಗುತ್ತಾ ಅಂತ. ಒಂದ್ ವರ್ಷಕ್ಕೆ ಫ್ರೀ ಕೊಟ್ಟಿದ್ದಾರೆ. 1 ವರ್ಷಕ್ಕೆ ಫ್ರೀ ಕೊಟ್ಟಿದಾರಂತೆ. ಈಗ ನಾವು ಸಪೋಸ್ ನಾವು ಇವಾಗ ಎಲ್ಲಿದೀವಪ್ಪ ಅಂದ್ರೆ ಮಾದನಾಯಕಹಳ್ಳಿ ನಿಯರ್ ಇದೀವಿ. ಇಲ್ಲಿ ನೈಸ್ ರೋಡ್ ಇದೆಯಲ್ಲ, ನೈಸ್ ರೋಡ್ ಹತ್ರ ಇದೀವಿ. ನಾವು ಇಲ್ಲಿಂದ ಸಪೋಸ್ ನೆಲಮಂಗಲ ಹೋಗ್ಬೇಕು ಅಂದ್ರೆ ಸರ್ಚ್ ಬಟನ್ ಹಾಕ್ಬಿಟ್ಟು ಸುಮ್ನೆ ಒಂದು ಹರ್ಷ ಹಾಸ್ಪಿಟಲ್ ಅಂತ ಹಾಕ್ತೀನಿ. ಹರ್ಷ ಹಾಸ್ಪಿಟಲ್ ಟಚ್ ಅಂತೂ ಸ್ಮೂತ್ ಇದೆ. ಸೊ ನೀವು ನೋಡ್ತಾ ಇರಲ್ಲ ಸ್ಮೂತ್ ಆಗಿದೆ. ಇಲ್ಲ ನಮ್ಗೆ ಇಲ್ಲಿಂದ 10 ಕಿಲೋಮೀಟರ್ ತೋರಿಸ್ತಿದೆ, 10.9 ಕಿಲೋಮೀಟರ್ 14 ಮಿನಿಟ್ಸ್ ಅಲ್ಲಿ ಹೋಗ್ಬೋದಂತೆ. ಆಯ್ತಾ? ಸೊ ಈ ತರ ಸ್ಟಾರ್ಟ್ ಅಂತ ಕೊಟ್ರೆ ಟ್ರಿಪ್ ಸ್ಟಾರ್ಟ್ ಆಗುತ್ತೆ. ಇದೊಂದು ಯೂಸ್ ಇದೆ. ಈಗ ಸದ್ಯಕ್ಕಂತೂ ಫ್ರೀ ಕೊಟ್ಟಿದ್ದಾರೆ. ಇದು ಮತ್ತೆ GPS ಟ್ರ್ಯಾಕಿಂಗ್ ಇದೆ. ಹೌದು ಸರ್, GPS ಟ್ರ್ಯಾಕಿಂಗ್ ಇದೆ. ಸದ್ಯಕ್ಕೆ ನಿಮಗೆ ಇಂಟರ್ನೆಟ್ ಫ್ರೀ ಕೊಟ್ಟಿರ್ತಾರೆ. ಸೊ 1 ವರ್ಷ ಅದಾದ್ಮೇಲೆ ನೀವು ಸಬ್ಸ್ಕ್ರಿಪ್ಷನ್ ಪ್ಲಾನ್ ಇರುತ್ತೆ, ಅದನ್ನ ನೀವು ಆಕ್ಟಿವೇಟ್ ಮಾಡ್ಕೋಬೇಕಾಗತ್ತೆ. ಮತ್ತೆ ಇದ್ರ ಪ್ರೈಸ್ ಬಗ್ಗೆ ಮಾತಾಡೋಣ, ಎಲ್ಲವನ್ನು ಮಾತಾಡೋಣ. ಅದ್ರ ಜೊತೆಗೆ ಒಂದ್ಸಲ ಗಾಡಿ ಓಡಿಸ್ಬಿಟ್ಟು ನೋಡೋಣ. ಸೊ ಯಾವ್ಯಾವ ಸ್ಪೀಡಲ್ಲಿ ಎಷ್ಟು ಸ್ಪೀಡ್ ಹೋಗುತ್ತೆ ಅಂತ. ಸೊ ನೋಡಿ, ಈ ಮಿರರ್ನೆಲ್ಲ ಅಡ್ಜಸ್ಟ್ ಮಾಡ್ಕೋಬಹುದು. ಈ ತರ ಯಾವ ತರ ಬೇಕಾದ್ರೂ ಆ ತರ ಅಡ್ಜಸ್ಟ್ ಮಾಡ್ಕೋಬಹುದು. ಇಲ್ಲಿ ನೋಡಿ, ಸೊ ಈ ತರ ಬೇಕಾದ್ರೂ ಅಡ್ಜಸ್ಟ್ ಮಾಡೋದು, ಫುಲ್ ರೊಟೇಟಬಲ್. ಸೊ ನಿಮಗೆ ಯಾವ ಸ್ಟೈಲ್ ಬೇಕಾದ್ರ ಮಿರರ್ನ ಅಡ್ಜಸ್ಟ್ ಮಾಡ್ಕೋಬಹುದು. ಕಂಜೆಸ್ಟೆಡ್ ಏರಿಯಾಗಳಲ್ಲಿ ಮತ್ತೆ ತುಂಬಾ ಟ್ರಾಫಿಕ್ ಇರೋ ಕಡೆ ಕಡಿಮೆ ಮಾಡ್ಕೋಬಹುದು ಮಿರರ್ನ. ಸೊ ಈ ತರ ಹೆಂಗ್ ಬೇಕಾದ್ರೂ ಅಡ್ಜಸ್ಟ್ ಮಾಡ್ಕೋಬಹುದು. ಇದೊಂದು ತುಂಬಾ ಚೆನ್ನಾಗಿದೆ ಗುರು. ಇನ್ನ ಬಿಲ್ಡ್ ಕ್ವಾಲಿಟಿ ಬಗ್ಗೆ ಓಕೆ, ನಾರ್ಮಲ್ ಚೆನ್ನಾಗಿದೆ. ಇನ್ನೆಲ್ಲ ಫುಲ್ ಫೈಬರ್ ಬಾಡಿ. ಅವ್ರು ಹೇಳಿರೋ ಪ್ರಕಾರ ಇದ್ರಲ್ಲಿ 3 kgs ವರೆಗೂ ನಾವು ಕ್ಯಾರಿ ಮಾಡಬಹುದು ಅಂತ ಹೇಳಿದ್ದಾರೆ ಈ ಉಕ್ಕಲ್ಲಿ. ಓವರ್ ಆಲ್ ಗಾಡಿ ಮಾತ್ರ ಸೂಪರ್ ಆಗಿದೆ. ಯಾಕಂದ್ರೆ ಮೋಡ್ಸ್ ನಾನು ನೋಡಿದ್ನಲ್ಲ, ಸಕ್ಕ ಸ್ಪೀಡ್ ಇದೆ, ಮತ್ತೆ ಟಾರ್ಕ್ ಚೆನ್ನಾಗಿದೆ, ಸಡನ್ ಪಿಕಪ್ ಇದೆ. ಸೊ ಎಲ್ಲ ಓವರ್ ಆಲ್ ಗಾಡಿ ಸೂಪರ್ ಆಗಿದೆ. ಸೊ ತಗೊಳ್ಳೋದು ನಿಮಗೆ ಬಿಟ್ಟಿದ್ದು. ಯಾಕಂದ್ರೆ ನಿಮಗೆ ಸಿಂಪಲ್ ಒನ್ ಅಂದ್ರೆ ತುಂಬಾ ಹೈಪ್ ಕ್ರಿಯೇಟ್ ಮಾಡಿದಂತ ಗಾಡಿ. ಯಾಕಂದ್ರೆ ಸಿಂಪಲ್ ಒನ್ ಅಂದ್ರೆ ಆಗ ಒಂದ್ 3 ವರ್ಷದಿಂದನೂ ತುಂಬಾ ಎಷ್ಟೋ ಜನ ಕನ್ಸ್ಕೊಂಡು ಸಿಂಪಲ್ ಒನ್ನೇ ತಗೋಬೇಕು ಅಂತ ಕಾಯ್ತಿರೋರ್ಗೆ ಒಳ್ಳೆಯದು ಅಂತ ನನಗನ್ನಿಸ್ತು. ಕಾದು ತಗೊಳ್ಳೋಂತವ್ರು ತಗೋಬಹುದು, ತಾಳ್ಮೆ ಇದೆ ಅಂದ್ರೆ ಅವ್ರು ತಗೋಬಹುದು. ಇವಾಗ ಆಲ್ರೆಡಿ ವಿತಿನ್ 20 to 30 days ಅಲ್ಲಿ ಕೊಟ್ಬಿಡ್ತಾರೆ. ಈಗ ಬುಕ್ ಮಾಡಿದ್ರು ಇವಾಗ ಬುಕ್ ಮಾಡಿದ್ರು 20 to 30 days ಅಲ್ಲಿ ಕೊಡ್ತಾರೆ ಅಂತ. ನೀವು ಲೋನ್ ಅಲ್ಲಿ ಹೋದ್ರ ಕ್ಯಾಶ್ ಅಲ್ಲಿ ಹೋದ್ರ? ನಾವು ಕ್ಯಾಶ್ ಕೊಟ್ವಿ. 184 ಚೆಕ್ ಕೊಟ್ವಲ್ಲ, ಅದರಿಂದ ಅವತ್ತಿಂದ ನಮ್ದು ರಿಜಿಸ್ಟ್ರೇಷನ್ ಸ್ವಲ್ಪ ಮದ್ಗಿರಿ ಇರೋದ್ರಿಂದ ಸ್ವಲ್ಪ ಲೇಟ್ ಆಯ್ತು. ಸರ್, ಇವಾಗ ಮಂತ್ಲಿ ಎಷ್ಟು ಕರೆಂಟ್ ಬಿಲ್ ಬರುತ್ತೆ ಸರ್? ನಮ್ದು ನಾರ್ಮಲ್ ಆಗಿ ಮನೆದು ಮತ್ತೆ ಗಾಡಿದು ಎರಡು ಸೇರಿಸ್ಬಿಟ್ಟು ಒಂದ್ 800 ಬರ್ತಾ ಇದೆ ಸರ್. 800 ಬರ್ತಾ ಇದೆ ಅಂದ್ರೆ ಮುಂಚೆ ಎಷ್ಟು ಬರ್ತಿತ್ತು ಈ ಗಾಡಿ ತರಕ್ಕಿಂತ ಮುಂಚೆ? ಆವಾಗ ಒಂದ್ 300 ಬರೋದು ಸರ್. ಅಂದ್ರೆ ಒಂದ್ 500 ರೂಪೀಸ್ ಜಾಸ್ತಿ ಆಗಿದೆ ಅಷ್ಟೇ. ಡೈಲಿ ಯೂಸ್ ಮಾಡೋದ್ರಿಂದ. ಡೈಲಿ ಯೂಸ್ ಮಾಡ್ತೀವಿ. ಒಂದ್ ದಿವಸ ಒಂದೊಂದ್ಸರಿ ಚಾರ್ಜ್ ಮಾಡಿ 2 ದಿವಸ ಓಡಿಸ್ತೀವಿ. ಒಂದೊಂದ್ ದಿನ ಡೈಲಿ ಮಾಡ್ತೀರಾ? ಡೇ ಬೈ ಡೇ ಅಂತೂ ಮಿನಿಮಮ್ ಅಂದ್ರೆ 15 days ಅಂತೂ ಚಾರ್ಜ್ ಮಾಡೇ ಮಾಡ್ತೀರಾ. ನಿಮಗೆ 500 ರೂಪಾಯಿ ಕರೆಂಟ್ ಬಿಲ್ ಬರ್ತದೆ ಸರ್. ಆಟೋ ಕಟ್ ಆಫ್ ಇನ್ನೂ ಕೊಟ್ಟಿಲ್ಲ ಅವರು. ಆಟೋ ಕಟ್ ಆಫ್ ಕೊಟ್ಟರು ಸ್ವಲ್ಪ ಹೆಲ್ಪ್ ಆಗುತ್ತೆ. ಚಾರ್ಜ್ ಆದ ತಕ್ಷಣ ಆಟೋ ಕಟ್ ಆಫ್ ಇನ್ನೂ ಮಾಡಿಲ್ಲ. ಸಿಸ್ಟಮ್ ಅಪ್ಡೇಟ್ ಆದ್ಮೇಲೆ ಏನಾದ್ರು ಮಾಡ್ಬೋದೇನೋ ಗೊತ್ತಿಲ್ಲ. ಸೊ ಅದೊಂದು ಮಾಡ್ಬೇಕಾಗುತ್ತೆ. ಚಾರ್ಜರ್ ಬಂದು ನಿಮಗೆ 7.5 ಕಿಲೋವ್ಯಾಟ್ ಚಾರ್ಜರ್ ಬರುತ್ತೆ ನಿಮಗೆ. ಸೊ ನಿಮಗೆ ಕ್ಯಾರಿಬಲ್ ಚಾರ್ಜರ್, ಮತ್ತೆ ಕ್ಯಾರಿ ಮಾಡಬಹುದು ಎಲ್ಲಿ ಬೇಕಾದ್ರೂ. ಸೊ ನಿಮಗೆ ಪೋರ್ಟ್ ನಿಮ್ಗೆ ಅವಾಗಲೇ ತೋರಿಸೋದಲ್ಲ, ಇದು ಏತರ್ ಪೋರ್ಟ್ಗೆ ಆಗುತ್ತೆ. ಏತರದ ಏನ್ ಚಾರ್ಜರ್ ಇದೆಯೋ ಅದೇ ತರನೇ ಆಗುತ್ತೆ. ಓಕೆ ಫ್ರೆಂಡ್ಸ್, ಓವರ್ ಆಲ್ ಗಾಡಿ ಇಷ್ಟು. ವೇಟ್ ಮಾಡಿ ತಗೊಳ್ಳಿ. ನಮ್ ಕರ್ನಾಟಕದ ಗಾಡಿ ಇದು. ನಮ್ ಕರ್ನಾಟಕದವರು, ನಮ್ ಬೆಂಗಳೂರವರು. ಕನ್ನಡ ತಾಯಿಗೆ ನನ್ನ ಎತ್ತು, ದೊಡ್ಡವ್ರು ಹೇಳವ್ರೆ ನಿಮಗೆ ಗೊತ್ತು, ಅಭಿಮಾನಿಗಳೇ ನಮ್ಮನೆ ದೇವ್ರು. ನಂದೇ ಪ್ರಮೋಷನ್ ಅಲ್ಲಪ್ಪ, ನೀವು ತಗೊಂಡ್ರೆ ತಗೊಳ್ಳಿ, ಬಿಟ್ರೆ ಬಿಡಿ. ಬಟ್ ಏನಾದ್ರೆ ಗಾಡಿ ಹಿಂಗಿದೆ ಅಂತ ನಾನು ತೋರಿಸಿದೀನಿ. ಸೊ ಓವರ್ ಆಲ್ ಸಿಂಪಲ್ ಒನ್ ಬಗ್ಗೆ ಕೇಳ್ತಾ ಇದ್ರೆ, ಸಿಂಪಲ್ ಒನ್ ಬಗ್ಗೆ ರಿವ್ಯೂ ಇಷ್ಟಿದೆ. ಫಾರ್ಮೇಶನ್ ಅಂಡ್ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಪಬ್ಲಿಕ್ ಚಾಯ್ಸ್ ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಹಾಗೆ ಫೇಸ್ಬುಕ್ ಅಲ್ಲಿ ಫಾಲೋ ಮಾಡೋದನ್ನು ಮರಿಬೇಡಿ. ಇದುವರೆಗೂ ನಮ್ಮ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಈಗ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂಡ್ ಲೈಕ್ ಕೂಡ ಮಾಡಿ.